ನಮಸ್ಕಾರ ಎಲ್ರಿಗೆ ಸರ್. ಸೊ ಏನ್ ವಿಷಯ ಅಂತ ಹೇಳಿದ್ರೆ, ಈ ವಾರದಲ್ಲಿ ಒಂದು ಘಟಾನುಘಟಿ ಪ್ಲೇಯರ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಸೊ ಆ ವ್ಯಕ್ತಿ ಯಾರು ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಯಾರಾದ್ರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಇಲ್ಲಿಗೆ ಮೊದಲಿಗೆ 10 ಜನ ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ. 10 ಜನರ ಪೈಕಿಯಲ್ಲಿ ಫಸ್ಟ್ ವೋಟ್ ಬಂದದ್ದು, ಹೈಯೆಸ್ಟ್ ವೋಟ್ ಬಂದದ್ದು ಗಿಲ್ಲಿ ಅವರಿಗೆ. ಈ ವಾರದಲ್ಲಿ ವೋಟಿಂಗ್ ಟ್ರೆಂಡ್ ಸ್ವಲ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಆಯ್ತು. ಸ್ಟಾರ್ಟ್ ಮಿಡ್ಲಲ್ಲೆಲ್ಲ ರಕ್ಷಿತಾ ಫಸ್ಟ್ ಇದ್ರು, ಬಟ್ ಲಾಸ್ಟಿಗೆ ಗಿಲ್ಲಿಗೆ ತುಂಬಾ ಜನ ವೋಟ್ ಹಾಕಿದ್ರು. ಹಾಗಾಗಿ ಗಿಲ್ಲಿ ಫಸ್ಟ್ ಸೇವ್ ಆಗ್ತಾರೆ. ಹೈಯೆಸ್ಟ್ ವೋಟ್ ಬಂದದ್ದು ಗಿಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ರಕ್ಷಿತಾ ಅವರಿಗೆ ಸೆಕೆಂಡ್ ಅಲ್ಲಿ ಇದ್ದಾರೆ. ಸೊ ರಕ್ಷಿತಾ ಅವರ ಆಟ ಆಡುವ ಶೈಲಿ ಎಲ್ಲರಿಗೆ ಜನರಿಗೆ ಇಷ್ಟ. ಸೊ ರಕ್ಷಿತಾ ಗಿಲ್ಲಿ ಇಬ್ರು ಭಯಂಕರ ಫ್ಯಾನ್ಸ್, ಇವರಿಬ್ಬರಿಗೆ ಎಷ್ಟು ಫ್ಯಾನ್ಸ್. ಸೊ ನೀವು ಥರ್ಡ್ ಆಗಿ ನೋಡೋದಾದ್ರೆ ಇಲ್ಲಿ ಥರ್ಡ್ ಧನುಷ್ ಸಹ ಬಿಹೇವಿಯರ್ ಅವರದೆಲ್ಲ ಜನರಿಗೆ ತುಂಬಾ ಇಷ್ಟ ಆಗಿದೆ. ಅವರು ಸೈಲೆಂಟ್ ಮನುಷ್ಯ. ಸೊ ಹಾಗಾಗಿ ಇವರು ಥರ್ಡ್ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ ಸ್ಪಂದನ ಫೋರ್ತ್ ಸ್ಥಾನದಲ್ಲಿದ್ದಾರೆ. ಸ್ಪಂದನ ಅವರು ಸ್ವಲ್ಪ ಸೈಲೆಂಟ್ ಆಗಿ ಆಟ ಆಡ್ತಿದ್ದಾರೆ, ಬಟ್ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ಅದು. ಸೊ ನೆಕ್ಸ್ಟ್ ಚಂದ್ರಪ್ರಭಾ 5ನೇ ಸ್ಥಾನದಲ್ಲಿರೋದು ಚಂದ್ರಪ್ರಭಾ ಅವರು ಸಹ ಹಾಗೇನೆ. ಮೈನ್ ಸ್ವಲ್ಪ ಕಾಮಿಡಿ, ಸ್ವಲ್ಪ ಇನ್ನೂ ಚೆನ್ನಾಗಿ ಆಟ ಆಡಬೇಕು ಚಂದ್ರಪ್ರಭಾ ಅವರು. ಬಟ್ ಗಿಲ್ಲಿ ಆಲ್ರೆಡಿ ಕಾಮಿಡಿ ಮಾಡುತ್ತಿರುವ ಕಾರಣದಾಗಿ ಚಂದ್ರಪ್ರಭಾ ಸ್ವಲ್ಪ ಡಲ್ ಆಗ್ತಿದ್ದಾರೆ. ಸೊ ಏನೇ ಆಗಲಿ, ನೆಕ್ಸ್ಟ್ ನೋಡೋದಾದ್ರೆ ಸೂರಜ್ 6ನೇ ಸ್ಥಾನದಲ್ಲಿದ್ದಾರೆ. ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಾಗ ಹೀರೋ ತರ ಎಂಟ್ರಿ ಕೊಟ್ಟ ಸೂರಜ್ ಇವಾಗ ಸ್ವಲ್ಪ ವೋಟಿಂಗ್ ನಲ್ಲಿ ಸ್ವಲ್ಪ ಕಮ್ಮಿ ಬಂದಿದೆ ಸೂರಜ್. ಯಾಕಂತ ಹೇಳಿದ್ರೆ ಯಾವಾಗ ರಾಶಿಕಾ ಜೊತೆ ಸೇರಿದ್ರು ನೋಡಿ, ಅಲ್ಲಿ ಸೂರಜ್ ಅವರ ವೋಟಿಂಗ್ ಸ್ವಲ್ಪ ಕಮ್ಮಿ ಆಯಿತು. ಸೊ 6ನೇ ಸ್ಥಾನದಲ್ಲಿ. ನೆಕ್ಸ್ಟ್ 7ನೇ ಸ್ಥಾನದಲ್ಲಿರುವುದು ರಾಶಿಕಾ 8ನೇ ಸ್ಥಾನದಲ್ಲಿ ಅಶ್ವಿನಿ ಅವರ ಬಗ್ಗೆ ನಾನು ಏನು ಹೇಳುದಿಲ್ಲ. ಸೊ ಇನ್ನು ಉಳಿದಿರೋದು 9 ಮತ್ತು 10. ಈ ಸ್ಥಾನದಲ್ಲಿ ಲಾಸ್ಟ್ ಹೋದ ವಾರ ಅಶ್ವಿನಿ ಅವರು ಕೊನೆಗಿದ್ರು, ಕಮ್ಮಿ ವೋಟ್ ಬಂದದ್ದು ಅಶ್ವಿನಿ ಅವರಿಗೆ. ಬಟ್ ಈ ವಾರದಲ್ಲಿ ಸ್ವಲ್ಪ ಮೇಜರ್ ಚೇಂಜ್ ಆಗಿದೆ. ಏನಂತ ಹೇಳಿದರೆ 9ನೇ ಸ್ಥಾನದಲ್ಲಿರೋದು ಧ್ರುವಂತ್, 10ನೇ ಸ್ಥಾನದಲ್ಲಿರೋದು ಯಾರು, ಕಾಕ್ರೋಚ್ ಸುದಿ. ಧ್ರುವಂತ್ ಹಾಗೂ ಕಾಕ್ರೋಚ್ ಸುದಿ ಇವರಿಬ್ಬರು ಟಫ್ ಕಂಟೆಸ್ಟೆಂಟ್ಗಳು ಆಗಬೇಕಿತ್ತು. ಬಟ್ ಇಲ್ಲಿ ಹೋಗಿ ಏನೂ ಪ್ರಯೋಜನ ಇಲ್ಲ ತರ ಆಗ್ಬಿಟ್ರು. ಸುದಿ ಅವರು ಎಂಟ್ರಿ ಕೊಟ್ಟಾಗ ಒಂದು ಈ ಮಂಜು ಎಲ್ಲ ಇದ್ರು ನೋಡಿ, ಮಂಜು ಆಗಲಿ ಉಗ್ರ ಮಂಜು ಆ ಥರ ರೇಂಜ್ಗೆ ಎಂಟ್ರಿ ಕೊಟ್ಟು ಒಂದು ಪ್ರಯೋಜನನೇ ಇಲ್ಲ ಥರ ಆಗ್ಬಿಟ್ರು. ಇದಕ್ಕೆ ಮೈನ್ ರೀಸನ್ ಏನಂತ ಹೇಳಿದ್ರೆ, ಅವರು ಹೋಗಿ ಸೇರಿಕೊಂಡ ಗ್ರೂಪು ಸರಿ ಇರಲಿಲ್ಲ. ಅಶ್ವಿನಿ ಅವರ ಗ್ರೂಪಿಗೆ ಹೋಗಿ ಅಶ್ವಿನಿ ಅವರು ಏನೇ ತಪ್ಪು ಮಾಡಿದ್ರು, ಏನೇ ಸರಿ ಮಾಡಿದ್ರು, ಅವರ ಎದುರಲ್ಲಿ ಮಾತಾಡುವ ತಾಕತ್ತೇ ಕಾಕ್ರೋಚುಗೆ ಇಲ್ಲ. ಒಂದು ವೇಳೆ ಅಶ್ವಿನಿ ಅವರಿಗೆ ಒಂದು ಖಡಕ್ಕಾಗಿ ನೀನು ಮಾಡಿದ ತಪ್ಪು, ಈ ಜಾಗದಲ್ಲಿ ನೀವು ಮಾಡಿದ ತಪ್ಪು ಅಂತ ಹೇಳಿ ಅಶ್ವಿನಿ ಅವರಿಗೆ ಹೇಳಿದ್ರೆ ಕಾಕ್ರೋಚ್ ಅವರು ಫಿನಾಲೆ ತನಕ ಹೋಗ್ತಿದ್ರು. ಅಂತ ಹೇಳಿದ್ರೆ ಟಾಪ್ 5ಗೆ ಇವರು ಖಂಡಿತವಾಗಿ ಬರ್ತಿದ್ರು. ಬಟ್ ಯಾವಾಗ ಒಂದು ಪ್ರಯೋಜನನೇ ಇಲ್ಲ ಅಂತ ಗೊತ್ತಾಯ್ತು ಬಿಗ್ ಬಾಸ್ ಟೀಮ್ಗೆ ಆಗಲಿ ಜನರಿಗೆ ಆಗಲಿ, ಕಾಕ್ರೋಚ್ ಸುದಿಗೆ ಕಡಿಮೆ ಓಟು ಬಂದಿದೆ ಈ ವಾರದಲ್ಲಿ. ನೆಕ್ಸ್ಟ್ ಧ್ರುವಂತ್ ಕಾಕ್ರೋಚ್ಗೆ ಏನು ಅಷ್ಟೇನು ಡಿಫ್ರೆನ್ಸ್ ಜಾಸ್ತಿ ಹ್ಯೂಜ್ ಡಿಫ್ರೆನ್ಸ್ ಅಂತಿಲ್ಲ. ಧ್ರುವಂತಿಗೆ ಸಹ ತುಂಬಾ ಕಡಿಮೆ ಓಟು ಬಂದಿದೆ. ಲಾಸ್ಟ್ ವಾರದವರೆಗೆ ಧ್ರುವಂತನ್ನು ಹೊಗಳ್ತಿದ್ರು ಜನ. ಮಲ್ಲಮ್ಮನಿಗೆ ಯಾವಾಗ ಸಪೋರ್ಟ್ ಮಾಡಿದ್ರು ಅಲ್ಲಿವರೆಗೆ ಧ್ರುವಂತ್ ಒಳ್ಳೆ ಮನುಷ್ಯ ಹಾಗೆ ಈಗ ಅಂತ ಸಪೋರ್ಟ್ ಮಾಡ್ತಿದ್ರು. ಯಾವಾಗ ಒಂದೇ ಊರಿನಲ್ಲಿದ್ದ ರಕ್ಷಿತನಿಗೆ ಹಿಂದೆ ಹೋಗ್ಬಿಟ್ಟು ಆಕೆ ನಾಟಕ ಮಾಡೋದು, ಕನ್ನಡ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ಮಾಹಿತಿ ಇವರಿಗೆಲ್ಲ ಹೇಳಿದ್ರು ನೋಡಿ ಅಶ್ವಿನಿ ಅವರಿಗೆ, ಆ ಮೂಮೆಂಟ್ ಇಂದ ತುಂಬಾ ಜನ ಧ್ರುವಂತನ್ನು ಹೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟೋ ಜನ ನನಗೆ ಕಮೆಂಟ್ ಹಾಕಿದ್ದಾರೆ. ಸೊ ನಾನು ಇದಕ್ಕಿಂತ ಮುಂಚೆ ಧ್ರುವಂತ್ ಅವರಿಗೆ ವೋಟ್ ಹಾಕ್ತಿದ್ದೆ, ಬಟ್ ಯಾವಾಗ ಆ ಇನ್ಸಿಡೆಂಟ್ ಆಯಿತು ಅದಾದ ಬಳಿಕ ನಾವು ವೋಟ್ ಹಾಕೋದು ಸ್ಟಾಪೇ ಮಾಡಿದ್ವಿ ಅಂತೇಳಿ. ಮಂಗಳೂರು ಅವ್ರಿಗೆ ಯಾರು ಸಹ ವೋಟ್ ಹಾಕ್ತಿಲ್ಲ ಧ್ರುವಂತ್ ಅವರಿಗೆ. ಹಾಗಾಗಿ ಈ ಸಲ ಫುಲ್ ವೋಟಿಂಗ್ ಅಲ್ಲಿ ಕುಸಿದು ಬಿದ್ದಿದ್ದಾರೆ ಧ್ರುವಂತ್. ಇವರಿಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುದು 100% ಫಿಕ್ಸ್. ವೋಟಿಂಗ್ ಪ್ರಕಾರ ನೋಡೋದಾದ್ರೆ ನನಗೆ ಅನಿಸುವ ಪ್ರಕಾರ ಈ ವಾರ ಕಾಕ್ರೋಚ್ ಸುದಿಯನ್ನು ಆಚೆ ಕಳಿಸಲೇಬೇಕು. ಯಾಕಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ನಿಮ್ಗೆ ಯಾರು ಈ ಮನೆಯಿಂದ ಆಚೆ ಹೋಗ್ಬೇಕಂತೇಳಿ ನಿಮ್ಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನಮಗೆ ಬಂದ ಈ ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಕಾಕ್ರೋಚ್ ಸುದಿ ಔಟ್ ಆಗ್ತಾರೆ. ಕಾಕ್ರೋಚ್ ಸುದಿ ಬಿಟ್ಟರೆ ಧ್ರುವಂತ್, ಇವರಿಬ್ಬರಲ್ಲಿ ಒಬ್ರು ಹೋಗ್ತಾರೆ. ಸೊ ನಿಮ್ಗೆ ಯಾರು ಹೋಗ್ಬೇಕಂತ ಹೇಳಿ ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.